Hello friends, welcome to the channel. In this video we shall see in brief about carbohydrates, their composition, classification of carbohydrates and monosaccharides, and the isomerism that is exhibited by this monosaccharides. So this is in brief about me. These are the exams that I have qualified. Carbohydrates are the organic compounds that contain hydroxyl group carbon. Okay, so this can be called as the compounds or the carbon compounds that contain so many hydroxyl groups. These are one of the major classes of biomolecules along with proteins, nucleic acids and lipids. ನಮ್ಮ ಬಾಡಿಯಲ್ಲಿ ಕಂಡುಬರತಕ್ಕಂಥ ಬಯೋಮಾಲಿಕ್ಯೂಲ್ಸ್ ಅಲ್ಲಿ 4 ಟೈಪ್ಸ್ ಬಯೋಮಾಲಿಕ್ಯೂಲ್ಸ್ ಅಲ್ಲಿ ಕಾರ್ಬೋಹೈಡ್ರೇಟ್ ಕೂಡ ಒಂದು ಬಯೋಮಾಲಿಕ್ಯೂಲ್. ಕಾರ್ಬೋಹೈಡ್ರೇಟ್ಸ್ ಇನ್ನೊಂದು ಡೆಫಿನೇಷನ್ ಅಲ್ಲಿ ಹೇಗೆ ಹೇಳ್ಬೋದು ಅಂದರೆ ದೀಸ್ ಆರ್ ದಿ ಆಲ್ಡಿಹೈಡ್ಸ್ ಆರ್ ಕೀಟೋನ್ ಕಂಪೌಂಡ್ಸ್ ವಿತ್ ಮಲ್ಟಿಪಲ್ ಹೈಡ್ರಾಕ್ಸಿಲ್ ಗ್ರೂಪ್ಸ್. ಹೈಡ್ರಾಕ್ಸಿಲ್ ಗ್ರೂಪ್ ಅಂದರೆ ಯಾವುದು ಗೊತ್ತಲ್ಲ, OH ಗ್ರೂಪಿಗೆ ನಾವು ಹೈಡ್ರಾಕ್ಸಿಲ್ ಗ್ರೂಪ್ ಅಂತ ಕರಿತೀವಿ. ಓಕೆ, ಸೊ ಯು ಕ್ಯಾನ್ ಸಿ ಹಿಯರ್ ಗ್ಲೂಕೋಸ್ ಈಸ್ ಎ carbohydrate that contain aldehyde group. Aldehyde group CHO. Okay, here you can see fructose. ಈ fructose ನೋಡಿ ಇಲ್ಲಿ fructose contains ketone group. Ketone group ಅಂದ್ರೆ here C double bond O. Okay, the compounds which contain C double bond O ಅಂದ್ರೆ ಕೀಟೋನ್ ಗ್ರೂಪ್ ಅಥವಾ ಕೀಟೋ ಗ್ರೂಪ್, ಇದಕ್ಕೆ ನಾವು ಕೀಟೋನ್ಸ್ ಅಂತ ಕರಿಬಹುದು. ಓಕೆ, ಕಾರ್ಬೋಹೈಡ್ರೇಟ್ಸ್ ಆರ್ ಡಿನೋಟೆಡ್ ಬೈ ಜನರಲ್ ಫಾರ್ಮುಲಾ CH2ON. ಇಲ್ಲಿ ಎನ್ ಅಂದರೆ ಈ ನಂಬರ್, ಕಾರ್ಬನ್ ನಂಬರ್. ಓಕೆ, ಫಾರ್ ಎಕ್ಸಾಂಪಲ್ ಗ್ಲೂಕೋಸನ್ನು ಯಾವ ರೀತಿ ಬರಿಬೋದು, 6 ಕಾರ್ಬನ್ಸ್ ಇದಾವೆ ಇಲ್ಲಿ. ಸೊ ಅದು ಆವಾಗ N = 6 ಆಗುತ್ತೆ, ದ ನಂಬರ್ ಆಫ್ ಕಾರ್ಬನ್ ಆಟಮ್ಸ್. ಇದನ್ನ CH2O ಇನ್ ಬ್ರಾಕೆಟ್ ಹಾಕಿ ಇಲ್ಲಿ 6 ಬರ್ದ್ರೆ ಏನಾಗುತ್ತೆ ನೋಡಿ, C6H12O6, C6H12O6. ಓಕೆ, ಸೊ ಯು ಹ್ಯಾವ್ ಟು ರಿಮೆಂಬರ್ ದಿ ಜನರಲ್ ಫಾರ್ಮುಲಾ ಆಫ್ ಕಾರ್ಬೋಹೈಡ್ರೇಟ್ ಯಾವುದ್ರಿ, CH2O ಇನ್ ಬ್ರಾಕೆಟ್ N. Next one is classification of carbohydrates. Carbohydrates can be classified into 4 broad categories. So ಒಮ್ಮೊಮ್ಮೆ 3 category ಮಾಡ್ತಾರೆ. Disaccharides are also considered as oligosaccharides. Okay, here I am telling about 4 classification. First one is the monosaccharides. Monosaccharides are the carbohydrates which contain only one sugar unit. Okay, mono ಅಂದರೆ ಒಂದು, ಸ್ಯಾಕರೈಡ್ ಅಂದರೆ ಶುಗರ್ ಯೂನಿಟ್. ಸೊ ಹಂಗಾಗಿ ಮೋನೋಸ್ಯಾಕರೈಡ್ಸ್ ಅಂದರೆ ಒಂದು ಶುಗರ್ ಯೂನಿಟ್ ಇರತಕ್ಕಂಥ ಕಾರ್ಬೋಹೈಡ್ರೇಟ್ಸ್ಗೆ ನಾವು ಮೋನೋಸ್ಯಾಕರೈಡ್ ಅಂತ ಕರಿತೀವಿ. ಸೊ ಇವು ಸಿಂಪ್ಲೆಸ್ಟ್ ಫಾರ್ಮ್ ಆಫ್ ದಿ ಶುಗರ್ಸ್. ದೀಸ್ ಆ್ಯಕ್ಟ್ ಆ್ಯಸ್ monosaccharides act as energy molecules in the body, in the organism, either human body or any living organism. ಸೊ ಈ monosaccharides ಅಲ್ಲಿ ಬೇಸ್ಡ್ ಆನ್ ದಿ ನಂಬರ್ ಆಫ್ ಕಾರ್ಬನ್ ಐಟಮ್ಸ್ ಈ ಕ್ಯಾಟಗರಿ ಮಾಡಿದ್ದಾರೆ. ಯಾವ ರೀತಿ ಅಂದರೆ ಟ್ರಯೋಸ್, ಟೆಟ್ರೋಸು, ಪೆಂಟೋಸು. ಟ್ರಯೋಸ್ ಅಂದರೆ ದಿ ಕಾರ್ಬೋಹೈಡ್ರೇಟ್ಸ್ ವಿಚ್ ಕಂಟೇನ್ 3 ಕಾರ್ಬನ್ ಐಟಮ್ಸ್. ಇದಕ್ಕೆ ಎಕ್ಸಾಂಪಲ್ಲು ಡೈಹೈಡ್ರಾಕ್ಸಿ ಎಸಿಟೋನ್ ಆಗಲಿ, ಗ್ಲಿಸರಾಲ್ಡಿಹೈಡ್ ಆಗಲಿ. ಓಕೆ, ನೆಕ್ಸ್ಟ್ ಒನ್ ಈಸ್ ಟೆಟ್ರೋಸ್. ಟೆಟ್ರೋಸ್ ಅಂದರೆ ದಿ ಕಾರ್ಬೋಹೈಡ್ರೇಟ್ಸ್ ವಿಚ್ ಕಂಟೇನ್ 4 ಕಾರ್ಬನ್ ಐಟಮ್. ಎಕ್ಸಾಂಪಲ್ ಎರಿಥ್ರೋಸ್. ಪೆಂಟೋಸ್ ಅಂದರೆ ದಿ ಕಾರ್ಬೋಹೈಡ್ರೇಟ್ಸ್ ವಿಚ್ ಕಂಟೇನ್ 5 ಕಾರ್ಬನ್ ಐಟಮ್. ಎಕ್ಸಾಂಪಲ್ ರೈಬೋಸ್. ಇದು ರೈಬೋಸ್ ಎಲ್ಲಿರುತ್ತೆ, ಇನ್ ಅವರ್ RNA ಆರ್ DNA. RNA ಅಂದರೆ ರೈಬೋಸ್ ನ್ಯೂಕ್ಲಿಕ್ ಆ್ಯಸಿಡ್, DNA ಅಂದರೆ ಡಿಆಕ್ಸಿರೈಬೋ ನ್ಯೂಕ್ಲಿಕ್ ಆ್ಯಸಿಡ್. ಓಕೆ, ನೆಕ್ಸ್ಟ್ ಒನ್ ಈಸ್ ಹೆಕ್ಸೋಸ್. ಹೆಕ್ಸೋಸ್ ಅಂದರೆ ದಿ ಕಾರ್ಬೋಹೈಡ್ರೇಟ್ಸ್ ವಿಚ್ ಕಂಟೇನ್ 6 ಕಾರ್ಬನ್ ಐಟಮ್ಸ್. ಇದಕ್ಕೆ ಎಕ್ಸಾಂಪಲ್ಲು ಭಾಳಷ್ಟು ಹೆಕ್ಸೋಸನ್ನು ನಾವು ನೋಡಿರ್ತೀವಿ. ಎಕ್ಸಾಂಪಲ್ ಬಂದು ಗ್ಲೂಕೋಸ್ ಆಗಲಿ, ಗೆಲೆಕ್ಟೋಸ್ ಆಗಲಿ, ಫ್ರಕ್ಟೋಸ್ ಆಗಲಿ, ಇವೆಲ್ಲ ಹೆಕ್ಸೋಸ್ಗೆ ಎಕ್ಸಾಂಪಲ್ಲು. ಅಂದರೆ ಗ್ಲೂಕೋಸ್ ಈಸ್ ಎ monosaccharide and as well a hexose. Okay, next one is heptose. Heptose ಅಂದರೆ the carbohydrates which contain 7 carbon atoms.
ಎಕ್ಸಾಂಪಲ್ ಸೀಡೋಹೆಪ್ಟಿಲೋಸ್. ನೆಕ್ಸ್ಟ್ ಕ್ಯಾಟಗರಿ ಈಸ್ ಡೈಸ್ಯಾಕರೈಡ್. ಇಲ್ಲಿ ನೋಡಿ, ಡೈ ಅಂದರೆ 2 ಶುಗರ್ ಯೂನಿಟ್ಸ್. ಓಕೆ, DI ಡೈ. ಓಕೆ, DI ಏನೂ ಅಲ್ಲ, DY ಏನೂ ಅಲ್ಲ, DI ಅಂದರೆ ಡೈ, 2 ಶುಗರ್ ಯೂನಿಟ್ಸ್. ಇದಕ್ಕೆ ಎಕ್ಸಾಂಪಲ್ ಬಂದು ಸುಕ್ರೋಸ್, ಇದಕ್ಕೆ ನಾವು ಟೇಬಲ್ ಶುಗರ್ ಅಂತ ಕರಿತೀವಿ, ಸ್ವೀಟ್ನರ್. ಮಾಲ್ಟೋಸ್, ಲ್ಯಾಕ್ಟೋಸ್ ಈಸ್ ಫೌಂಡ್ ಇನ್ ಮಿಲ್ಕ್. ಓಕೆ, ಸೊ 2 monosaccharide units are joined together by the help of a bond. ಆ ಬಾಂಡಿಗೆ ಏನಂತ ಕರಿತೀವಪ್ಪ ಅಂದ್ರೆ ನಾವು ಓ ಗ್ಲೈಕೋಸೈಡಿಕ್ ಬಾಂಡ್ ಅಂತ ಕರಿತೀವಿ. ರಿಮೆಂಬರ್, 2 monosaccharide units are joined together to form disaccharide. 2 monosaccharide ಯೂನಿಟು ಜಾಯಿನ್ ಆಗಿ ಒಂದು ಡೈಸ್ಯಾಕರೈಡ್ ಆಗತ್ತೆ. ಆ 2 monosaccharide ಯೂನಿಟನ್ನು ಜಾಯಿನ್ ಮಾಡ್ತಕ್ಕಂಥ ಬಾಂಡಿಗೆ ನಾವು ಗ್ಲೈಕೋಸೈಡಿಕ್ ಬಾಂಡ್ ಅಂತ ಕರಿತೀವಿ. ಓಕೆ, ನೀವು ಪೆಪ್ಟೈಡ್ ಬಾಂಡ್ ಅಂತ ಕಲ್ತಿರ್ತಾರೆ, ಆರ್ ಐ ಥಿಂಕ್ ಯು ನೋ ಅಬೌಟ್ ಪೆಪ್ಟೈಡ್ ಬಾಂಡ್ಸ್. Peptide bond is the bond which is present between 2 amino acids. Glycosidic bond is the bond which is present between 2 monosaccharide units. Okay, so ಎಕ್ಸಾಮ್ದಲ್ಲಿ ಕೆಲವೊಂದಿಷ್ಟು ಶುಗರ್ನ ಕೊಟ್ಟು ಇದರೊಳಗೆ ಡೈಸ್ಯಾಕರೈಡ್ ಯಾವುದು ಅಂತ ಕೇಳಿಬಿಡ್ಬೋದು. ಓಕೆ, ಅಥವಾ ಇದರಲ್ಲಿ ಮೊನೋಸ್ಯಾಕರೈಡ್ ಯಾವುದು ಅಂತ ಕೇಳಿಬಿಡ್ಬೋದು. ನೀವು ಯು ಮಸ್ಟ್ ರಿಮೆಂಬರ್ ಡೈಸ್ಯಾಕರೈಡ್ಸ್. ಎಕ್ಸಾಂಪಲ್ ಸುಕ್ರೋಸು, ಮಾಲ್ಟೋಸು, ಲ್ಯಾಕ್ಟೋಸು ಇನ್ನೂ ಬರುತ್ತೆ. ಯು ರೀಡ್ ಅಬೌಟ್ ದ್ಯಾಟ್. Next one is oligosaccharides. Oligosaccharides andre these are the carbohydrates which contain 3 or more than 3 sugar units. Okay, andre 3 to 10 sugar units. Okay, ee 3 hogakilli 3 to 10 sugar units. Example bandu raffinose, maltotriose glucose. Idu onde word andre onde compound idu maltotriose glucose. ನೆಕ್ಸ್ಟ್ ಆಲಿಗೋಸ್ಯಾಕರೈಡ್ಸ್ಗೆ ಗ್ಲೈಕೋಪ್ರೋಟೀನ್ಸ್ ಅಂತ ಹೇಳ್ಬೋದು ನೀವು. ಎಕ್ಸಾಂಪಲ್ಸ್, ಗ್ಲೈಕೋಪ್ರೋಟೀನ್ಸ್ ಆರ್ ದಿ ಪ್ರೋಟೀನ್ಸ್ ಆರ್ ಕಂಪೌಂಡ್ಸ್ ವಿಚ್ ಕಂಟೈನ್ ಬೋತ್ ಕಾರ್ಬೋಹೈಡ್ರೇಟ್ ಪಾರ್ಟ್ ಆ್ಯಂಡ್ ಪ್ರೋಟೀನ್ ಪಾರ್ಟ್. ನೆಕ್ಸ್ಟ್ ಕಮ್ಸ್ ಈಸ್ ಪಾಲಿಸ್ಯಾಕರೈಡ್ಸ್. ಪಾಲಿ ಅಂದರೆ ಮೆನಿ, ಪಾಲಿ ಅಂದರೆ ಬಹಳ, ಸ್ಯಾಕರೈಡ್ಸ್ ಅಂದರೆ ಶುಗರ್ ಯೂನಿಟ್. ದಿ ಕಾರ್ಬೋಹೈಡ್ರೇಟ್ಸ್ ವಿಚ್ ಕಂಟೈನ್ more than 10 sugar units are considered as polysaccharides. See here, these are the carbohydrates which are formed by joining of more than 10 sugar units. Example ಬಂದು ಗ್ಲೈಕೋಜನ್, ಸ್ಟಾರ್ಚ್, ಸೆಲ್ಯುಲೋಸ್. ಈಗ ಕೇಳಿರ್ತಾರೆ ನಾವು, ಗ್ಲೈಕೋಜನ್ ಎಲ್ಲಿರುತ್ತೆ? ಇಟ್ ಈಸ್ ಇನ್ ಅನಿಮಲ್ ಬಾಡಿ, ಇಟ್ ಈಸ್ ಎ ಸ್ಟೋರೇಜ್ ಕಾರ್ಬೋಹೈಡ್ರೇಟ್. ಸ್ಟಾರ್ಚ್, ಇಟ್ ಈಸ್ ಪ್ರೆಸೆಂಟ್ ಇನ್ ಪ್ಲಾಂಟ್ಸ್, ಇಟ್ ಈಸ್ ಎ ಸ್ಟೋರೇಜ್ ಕಾರ್ಬೋಹೈಡ್ರೇಟ್ ಇನ್ ಪ್ಲಾಂಟ್ಸ್. Cellulose is the cell wall material which is found in plants. Animal cell ಅಲ್ಲಿ cell wall ಇರಲ್ಲ. ಓಕೆ, ಸೊ ಈ ಪಾಲಿಸ್ಯಾಕರೈಡ್ ಮೇಜರ್ ರೋಲ್ ಏನಪ್ಪ ಅಂದರೆ, ದೀಸ್ ಆ್ಯಕ್ಟ್ ಆ್ಯಸ್ ಎ ಸ್ಟೋರ್ಡ್ ಎನರ್ಜಿ ಕಂಪೌಂಡ್ಸ್. ಓಕೆ, ಆ್ಯಂಡ್ ದೀಸ್ ಆಲ್ಸೋ ಹೆಲ್ಪ್ ಇನ್ ಮೇಂಟೈನಿಂಗ್ ದಿ ಸ್ಟ್ರಕ್ಚರಲ್ ಇಂಟಿಗ್ರಿಟಿ ಆಫ್ ಆರ್ಗನಿಸಮ್. ಓಕೆ, ಸೊ ಹಿಯರ್ in brief about monosaccharides. Monosaccharides are the, as I told, simplest sugars. They act as energy molecules. Example, glucose. Glucose is a energy molecule. Okay, the carbohydrates which contain keto group are called ketoses. Okay, example, dihydroxy acetone. ನೋಡಿ ಇಲ್ಲಿ C ಡಬಲ್ ಬಾಂಡ್ O ಇದೆ. ಓಕೆ, C double bond O idre keto group. Next one, the carbohydrates which contain aldehyde group are called aldoses. Okay, example ಅಲ್ಲಿ ಡೈರೆಕ್ಟ್ ಆಗಿ ಕೇಳಬಹುದು, ಇದರಲ್ಲಿ ಯಾವುದು ಕೀಟೋ ಟ್ರಯೋಸ್ ಅಂತ ಕೇಳಿಬಿಡಬಹುದು, ಅಥವಾ ಆಲ್ಡೋ ಟ್ರಯೋಸ್ ಯಾವುದು ಅಂತ ಕೇಳಬಹುದು. ಸೊ ಟ್ರಯೋಸ್ ಹಿಂದ್ಗಡೆ ಕೀಟೋ ಹಚ್ಚಿ ಓದ್ಬೇಕು ನೀವು ಇಲ್ಲಿ. ಕೀಟೋ ಟ್ರಯೋಸ್ ಎಕ್ಸಾಂಪಲ್ ಡೈಹೈಡ್ರಾಕ್ಸಿ ಎಸಿಟೋನ್, ಇದು 3 ಕಾರ್ಬನ್ ಕಂಪೌಂಡ್. ಓಕೆ, 3 ಕಾರ್ಬನ್ ಕಂಟೈನಿಂಗ್ ಕಂಪೌಂಡ್, ಅದಕ್ಕೆ ಇದನ್ನ ಟ್ರಯೋಸ್ ಅಂತೀವಿ ನಾವು. ಆಲ್ಡೋ ಟ್ರಯೋಸ್ ಯಾವುದಪ್ಪ ಅಂದರೆ ಗ್ಲಿಸರಾಲ್ಡಿಹೈಡ್. ಓಕೆ, ಇದು ಕೂಡ 3 ಕಾರ್ಬನ್ ಕಂಟೈನಿಂಗ್ ಕಂಪೌಂಡೇ, ಆದರೆ ಇಟ್ ಹ್ಯಾಸ್ ಆಲ್ಡಿಹೈಡ್ ಗ್ರೂಪ್. ನೆಕ್ಸ್ಟ್ ಕೀಟೋ ಟೆಟ್ರೋಸ್ ಯಾವುದಪ್ಪ ಅಂದರೆ ಎರಿಥ್ರಿಲೋಸ್. ಓಕೆ, ಆಲ್ಡೋ ಟೆಟ್ರೋಸ್ ಎರಿಥ್ರಿಲೋಸ್ ಬೇರೆ, ಎರಿಥ್ರೋಸ್ ಬೇರೆ. ಯಾಕೆ? ಬಿಕಾಸ್ ದೇ ಕಂಟೈನ್ ಡಿಫರೆಂಟ್ ಫಂಕ್ಷನಲ್ ಗ್ರೂಪ್ಸ್. ಓಕೆ, ಪೆಂಟೋಸಲ್ಲಿ
ಓಕೆ, ಕೀಟೋ ಪೆಂಟೋಸ್ ಅಲ್ಲಿ ಯಾವುದಪ್ಪ ಅಂದರೆ ರಿಬಿಲೋಸು, ಗ್ಸೈಲಿಲೋಸ್. ಓಕೆ, ಇದು ಅಲ್ಡೋ ಪೆಂಟೋಸ್ ಅಲ್ಲಿ ರೈಬೋಸ್ ಬೇರೆ, ರಿಬಿಲೋಸ್ ಬೇರೆ. ರಿಬಿಲೋಸ್ ಕಂಟೇನ್ಸ್ ಕೀಟೋ ಗ್ರೂಪ್, ರೈಬೋಸ್ ಕಂಟೇನ್ಸ್ ಆಲ್ಡಿಹೈಡ್ ಗ್ರೂಪ್. ಇನ್ನು ಹೆಕ್ಸೋಸ್ ಅಲ್ಲಿ ಕೀಟೋ ಹೆಕ್ಸೋಸ್ ಫ್ರಕ್ಟೋಸ್, ಅಲ್ಡೋ ಹೆಕ್ಸೋಸ್ ಗ್ಲೂಕೋಸ್, ಗ್ಯಾಲಕ್ಟೋಸ್. ಓಕೆ, ಇನ್ ಹೆಪ್ಟೋಸ್ ಕೀಟೋ ಹೆಪ್ಟೋಸಿಸ್, ಸೀಡೋ ಹೆಪ್ಟ್ಯುಲೋಸ್, ಅಲ್ಡೋ ಹೆಪ್ಟೋಸ್. Okay, so these are the different carbohydrates based on the functional group. So you must remember which are the carbohydrates which contain ketose group or keto group, which are the carbohydrates that contain aldehyde group. Okay, I hope these concepts are clear. Moving on, isomerism. Isomers are the compounds which contain same formula but their structure is different. Okay, isomers ante kaltirudre ನೀವು ಇಲ್ಲಿ ನೋಡಿ. Isomers are the compounds which have same molecular formula but different structures. Okay, ಅದರಲ್ಲಿ ಎರಡು ಟೈಪ್ ಇದಾವೆ. ಒಂದು ಕಾನ್ಸ್ಟಿಟ್ಯೂಷನಲ್ ಐಸೋಮರ್ಸ್ ಅಂತೇಳಿ, ಇನ್ನೊಂದು ಸ್ಟೀರಿಯೋ ಐಸೋಮರ್ಸ್. ಕಾನ್ಸ್ಟಿಟ್ಯೂಷನಲ್ ಐಸೋಮರ್ಸ್ ಅಂದರೆ these are the isomers which differ in order of attachment of atoms. Okay, so ಇಲ್ಲಿ ನೋಡಿ, glyceraldehyde, dihydroxyacetone, these are trioses which contain 3 carbon atom. The atoms attached to this 3 carbons are different. ಅಂದರೆ ಇಲ್ಲಿ ನೋಡಿ, ಇಲ್ಲಿ ಸೆಕೆಂಡ್ ಕಾರ್ಬನ್ ಅಲ್ಲಿ ನೋಡಿ, here ketone oxygen is attached, here hydroxyl group and hydrogen is attached. Next comes stereoisomers. Stereoisomers are the type of isomers. Okay, the spatial arrangement of the atoms is different here in stereoisomers. Okay, stereoisomers ಅಲ್ಲಿ ಎರಡು ಟೈಪ್ ಬರ್ತವೆ. ಒಂದು enantiomers, another one is diastereoisomers. Enantiomers ಅಂದರೆ these are the isomers which have non-superimposable mirror images. Okay, so you can see here, ಇಲ್ಲಿ ನೋಡಿ, OH ಗ್ರೂಪ್ ಇಲ್ಲಿ ರೈಟ್ ಸೈಡ್ ಅಲ್ಲಿ ಇದ್ರೆ ಡಿ ಗ್ಲಿಸರಾಲ್ಡಿಹೈಡ್ ಅಲ್ಲಿ, ಎಲ್ ಗ್ಲಿಸರಾಲ್ಡಿಹೈಡ್ ಅಲ್ಲಿ ಈ OH ಗ್ರೂಪ್ ಲೆಫ್ಟ್ ಸೈಡ್ ಅಲ್ಲಿ ಇದೆ. ಓಕೆ, ಸೊ ಎಲ್ ಅಂದರೆ ಲೆಫ್ಟ್ ಅಂತ ನೆನಪಿಟ್ಕೊಳ್ಳಿ, ಡಿ ಅಂದರೆ ರೈಟ್ ಸೈಡ್ ಅಂತ ನೆನಪಿಟ್ಕೊಂಬಿಡಿ. ಓಕೆ, so enantiomers are the stereoisomers which are non-superimposable mirror images of each other. Next comes is diastereoisomers. Okay, diastereoisomers are nothing but stereoisomers only, but because of more asymmetric carbons, okay, these isomers are present. So next I will give one table in which you can easily understand. Okay, here epimers andre these are the stereoisomers only, but they differ at one of the several asymmetric carbon atoms. Asymmetric carbon atom yaudappa andre it is the carbon atom which is attached to different functional groups. Okay, so next one is anomers. These are the stereoisomers which are differing in the spatial arrangement of functional groups after the ring formation. Okay, so carbohydrates na ಎರಡು ಟೈಪ್ ತೋರಿಸ್ತಾರೆ, ಒಂದು ಓಪನ್ ಚೈನ್ ಫಾರ್ಮ್, ಇನ್ನೊಂದು ರಿಂಗ್ ಫಾರ್ಮ್. ಓಕೆ, I hope you all know that. Here stereoisomers are isomers that differ in spatial arrangement of atoms. ಈ enantiomers, diastereoisomers, epimers, anomer, these are all stereoisomers only. Okay, so see here, stereoisomers, isomers that differ in spatial arrangement of atoms. Enantiomers andre mirror images of each other. Okay, example D glucose, L glucose. D ಅಂದರೆ OH ಗ್ರೂಪ್ ರೈಟ್ ಸೈಡ್ ಇರುತ್ತೆ, L ಅಂದರೆ ಲೆಫ್ಟ್ ಸೈಡ್ ಇರುತ್ತೆ. ಓಕೆ, ನೆಕ್ಸ್ಟ್ ಒನ್ diastereoisomers. These are
the enantiomers itself, but they have more than 3 ಎಂಥ ಕಾರ್ಬನ್ ರೀ asymmetric carbons. Okay, and these are not mirror images of each other. ಸೊ ಇದಕ್ಕೆ ಎಕ್ಸಾಂಪಲ್ ನೀವು ಓದ್ಕೋಬೇಕು. ಓಕೆ, ದೀಸ್ ಆರ್ ಇಂಪಾರ್ಟೆಂಟ್. ಹಂಗಂದರೆ ಇದರಲ್ಲಿ ಯಾವುದು ಸ್ಟೀರಿಯೋ ಐಸೋಮರು, ಇದರಲ್ಲಿ ಯಾವುದು ಎನಾನ್ಸಿಯೋಮರು ಅಂತೇಳಿ ಕೇಳಿಬಿಡ್ತಾರೆ. ಸೊ ಯು ಮಸ್ಟ್ ಬಿ ಅವೇರ್ ಆಫ್ ದೀಸ್ ಸ್ಟೀರಿಯೋ ಐಸೋಮರ್ಸ್. ಓಕೆ, ಸೊ ಈಗ ಫಾರ್ ಎಕ್ಸಾಂಪಲ್ ಡಿ ಗ್ಲೂಕೋಸ್ ಎಲ್ ಗ್ಲೂಕೋಸ್ ಅಂತ ಕೊಟ್ಟು ಇದು ಯಾವ ಟೈಪ್ ಐಸೋಮರ್ ಅಂತ ಕೇಳಿಬಿಡ್ತಾರೆ. ಅವಾಗ ಯಾವುದು ಅಂತ ನಾವು ಕಂಡುಹಿಡಬೇಕು, ಎನಾನ್ಸಿಯೋಮರ್ ಅಂತ ಕಂಡುಹಿಡಬೇಕು. ಓಕೆ, ಸಿ ಹಿಯರ್ ಒನ್ ಫಾರ್ಮುಲಾ, ದಿ ನಂಬರ್ ಆಫ್ ಪಾಸಿಬಲ್ ಸ್ಟೀರಿಯೋ ಐಸೋಮರ್ಸ್ ಈಕ್ವಲ್ಸ್ ಟು 2 raised to n. ಅಂದರೆ n ಅಂದರೆ ದಿ ನಂಬರ್ ಆಫ್ ಅಸಿಮೆಟ್ರಿಕ್ ಕಾರ್ಬನ್ ಆಟಮ್ಸ್. ಓಕೆ, ಸೊ ಈಗ ಅಸಿಮೆಟ್ರಿಕ್ ಕಾರ್ಬನ್ ಆಟಮ್ಸ್ ಎಷ್ಟಿದಾವೆ ಅಂತ ಗೊತ್ತಾದರೆ ನಮಗೆ ಎಷ್ಟು ಸ್ಟೀರಿಯೋ ಐಸೋಮರ್ಸ್ ಬರ್ತಾವಂತ ಕಂಡುಹಿಡಿಬೋದು ನಾವು. ಫಾರ್ ಎಕ್ಸಾಂಪಲ್ ಗ್ಲೂಕೋಸಲ್ಲಿ 4 ಅಸಿಮೆಟ್ರಿಕ್ ಕಾರ್ಬನ್ ಆಟಮ್ಸ್ ಇದ್ದಾವೆ. ಸೊ 2 raised to 4 ಎಷ್ಟಾಗುತ್ತೆ, 16 ಆಗುತ್ತೆ. ದಟ್ ಮೀನ್ಸ್ ಗ್ಲೂಕೋಸ್ ಕ್ಯಾನ್ ಎಕ್ಸಿಸ್ಟ್ ಇನ್ 16 ಪಾಸಿಬಲ್ diastereo isomers. Okay, so next aspect is optical rotation. Optical rotation andre a plane polarized light when it passes through a liquid medium. Okay, liquid medium ಅದು angle of rotation ಯಾವ ಕಡೆ rotate ಆಗುತ್ತೆ ಅಂತ ಅದರ ಬೇಸ್ ಮೇಲ್ಗಡೆ optical rotation ಅಲ್ಲಿ ಎರಡು ಟೈಪ್ ಇದಾವೆ. if ದಿ ಪ್ಲೇನ್ ಪೊಲರೈಸ್ಡ್ ಲೈಟ್, ಓಕೆ, ಪ್ಲೇನ್ ಪೊಲರೈಸ್ಡ್ ಲೈಟ್ ಅಂತ ಹೇಳಿ ಬರಿತೀನಿ ನಾನು ಇಲ್ಲಿ, ಪ್ಲೇನ್ ಪೊಲರೈಸ್ಡ್ ಲೈಟ್, ಅದು ಅದರ ಆ್ಯಂಗಲ್ ರೈಟ್ ಸೈಡ್ ಶಿಫ್ಟ್ ಆದರೆ ಅದಕ್ಕೆ ಇಲ್ಲಿ ಇರ್ತಕ್ಕಂಥ ಕಾಂಪೌಂಡ್ಗೆ ನಾವು ಏನಂತ ಕರಿತೀವಿ ಅಂದರೆ ಡೆಕ್ಸ್ಟ್ರೋ ರೊಟೇಟರಿ ಕಾಂಪೌಂಡ್ ಅಂತ ಕರಿತೀವಿ. ಓಕೆ, ಅಕಸ್ಮಾತ್ ಈ ಪ್ಲೇನ್ ಪೊಲರೈಸ್ಡ್ ಲೈಟ್ ಈ ಲಿಕ್ವಿಡ್ ಮೀಡಿಯಂ ಮುಖಾಂತರ ಹಾಸಿ ಹೋಗುವಾಗ ಲೆಫ್ಟ್ ಸೈಡಿಗೆ, ಓಕೆ, ಅದರದ್ದು ಲೈಟ್ ಟರ್ನ್ ಆದರೆ ಅದನ್ನ ನಾವು ಲಿವೋ ರೊಟೇಟರಿ ಅಂತ ಕರಿತೀವಿ. ಓಕೆ, ಲಿವೋ ರೊಟೇಟರಿ ಅಂದರೆ ಕಾರ್ಬೋಹೈಡ್ರೇಟ್ಸ್ ರೊಟೇಟಿಂಗ್ ಪ್ಲೇನ್ ಪೊಲರೈಸ್ಡ್ ಲೈಟ್ ಟು ದಿ ಲೆಫ್ಟ್, ಅದನ್ನು ನಾವು ಮೈನಸಿಂದ ಡಿನೋಟ್ ಮಾಡ್ತೀವಿ. ಡೆಕ್ಸ್ಟ್ರೋ ರೊಟೇಟರಿ ಅಂದರೆ ಕಾರ್ಬೋಹೈಡ್ರೇಟ್ಸ್ ರೊಟೇಟಿಂಗ್ ಪ್ಲೇನ್ ಪೊಲರೈಸ್ಡ್ ಲೈಟ್ ಟು ರೈಟ್, ಅದನ್ನು ನಾವು ಪ್ಲಸ್ಸಿಂದ ಡೊನೇಟ್ ಮಾಡ್ತೀವಿ. ಓಕೆ, ಡಿನೋಟ್ ಮಾಡ್ತೀವಿ, ಸಾರಿ. ಸೊ ಇದ್ರ ಬೇಸ್ ಮೇಲ್ಗಡೆ ಈಗ ಡಿ ಪ್ಲಸ್ ಬ್ರಾಕೆಟಲ್ಲಿ ಪ್ಲಸ್ ಅಂತ ಬರೆದು ಗ್ಲೂಕೋಸ್ ಅಂತ ಬರೆದ್ರೆ, ಓಕೆ, ಗ್ಲೂಕೋಸ್ ಅಂತ ಬರೆದ್ರೆ ಅದರ ಅರ್ಥ ಏನು ಹೇಳಿ, ದಿಸ್ ಈಸ್ ದಿ ಗ್ಲೂಕೋಸ್ ವಿಚ್ ರೊಟೇಟ್ಸ್ ದಿ ಪ್ಲೇನ್ ಪೊಲರೈಸ್ಡ್ ಲೈಟ್ ಇಂಟು ರೈಟ್ ಸೈಡ್, ಅದಕ್ಕೆ ನಾವು ಇಲ್ಲಿ ಡೆಕ್ಸ್ಟ್ರೋ ರೊಟೇಟರಿ ಅಂತ ಬರಿತೀವಿ. ಓಕೆ, ಸೊ ಇನ್ನೊಂದು ಎಲ್ ಇಲ್ಲಿ ಬ್ರಾಕೆಟಲ್ಲಿ ಮೈನಸ್ ಬರೆದು ಗ್ಲೂಕೋಸ್ ಅಂತ ಬರ್ತೀವಿ ಅಂತ ತಿಳ್ಕೊಳ್ರಿ. ಡಿ ಗ್ಲೂಕೋಸು ಎಲ್ ಗ್ಲೂಕೋಸು ದೀಸ್ ಆರ್ ಎನಾನ್ಸಿಯೋಮರ್ಸ್. ಓಕೆ, ಆದರೆ ಈ ಪ್ಲಸ್ ಮೈನಸ್ ಮೇಲ್ಗಡೆ ಆಪ್ಟಿಕಲ್ ರೊಟೇಷನ್ ಹೇಳ್ತೀವಿ ನಾವು. ಎಲ್ ಮೈನಸ್ ಗ್ಲೂಕೋಸ್ ಅಂದರೆ ಅದರ ಅರ್ಥ ದೀಸ್ ಆರ್ ದಿಸ್ ಗ್ಲೂಕೋಸ್ ಈಸ್ ದಿ ಲಿವೋ ರೊಟೇಟರಿ ಗ್ಲೂಕೋಸ್ ಅಂತ ಹೇಳಿ. ಓಕೆ, ಐ ಹೋಪ್ ದಿಸ್ ಕಾನ್ಸೆಪ್ಟ್ ಈಸ್ ಕ್ಲಿಯರ್. ಈ ಡಿ ಇ ಎಲ್ ಆಪ್ಟಿಕಲ್ ರೊಟೇಷನನ್ನು ಡಿನೋಟ್ ಮಾಡಲ್ಲ, ಆದರೆ ಪ್ಲಸ್ ಮೈನಸ್ಸು ಡಿನೋಟ್ ಮಾಡುತ್ತೆ. ಓಕೆ, ಆ್ಯಂಡ್ ಡಿ ಗ್ಲೂಕೋಸ್ ಎಲ್ ಗ್ಲೂಕೋಸ್ ಆರ್ ಎನಾನ್ಸಿಯೋಮರ್ಸ್. ಸೊ ದಿಸ್ ಈಸ್ ದಿ ಬ್ರೀಫ್ ಫಂಕ್ಷನ್ ಆಫ್ carbohydrates as a whole. These act as energy stores, fuels, and these also act as metabolic intermediates. These are the structural framework materials in ribose nucleic acid. 5 carbon containing carbohydrate is there, that is ribose. Pentose, ಅದನ್ನು ಪೆಂಟೋಸ್ ಅಂತ ಕರಿಬೋದು. ಡಿಎಕ್ಸಿ ರೈಬೋಸ್ ನ್ಯೂಕ್ಲಿಕ್ ಆಸಿಡಲ್ಲಿ ಡಿಎಕ್ಸಿ ರೈಬೋಸ್ ಅಂದರೆ ಒಂದು ಆಕ್ಸಿಜನ್ ಲೆಸ್ ಇರುತ್ತೆ ರೈಬೋಸಿಂದ. ನೆಕ್ಸ್ಟ್, these act as structural elements in cell walls of bacteria and plants, for example cellulose. Okay, remember this also. Cellulose is the most abundant organic compounds in the biosphere. ಅತಿ ಹೆಚ್ಚು ನಮಗೆ ಸಿಗ್ತಕ್ಕಂಥ ಕಂಪೌಂಡ್, ಆರ್ಗ್ಯಾನಿಕ್ ಕಂಪೌಂಡ್ ಯಾವುದು ಅಂತ ಕೇಳಿದರೆ ನೀವು ಸೆಲ್ಯುಲೋಸ್ ಅಂತೇಳಿ ಆನ್ಸರ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಈಸ್, ದೀಸ್ ಕಾರ್ಬೋಹೈಡ್ರೇಟ್ಸ್ ಆರ್ ಲಿಂಕ್ಡ್ ಟು many proteins to form glycoproteins,
and also linked to lipids to form glycolipids. Okay, so ಇವು ಏನು ಕೆಲಸ ಮಾಡುತ್ತೆ ಅಂದರೆ these help the interaction between two cells and the extracellular matrix. Okay, I hope the concepts about carbohydrates in brief are clear to you people. Okay, if you found this video to be helpful, you can like this video, share with your friends who is preparing for the exam or who wants to know about carbohydrates, and subscribe for more such content. There is one channel by this, there is one Telegram channel by this channel name. Okay, Namma Study, it is in the description box. You can find that channel and join the Telegram channel for the PDFs of this video. And I will also upload the handwritten notes for this upcoming KCET exam, and these notes may help for NET exam also. I thank you for watching this video.